ಬೆಳಗಿನ ಮೃದುವಾದ ಕಿರಣಗಳು ಕಾಡಿನ ಎಲೆಗಳ ಮೇಲೆ ಚಿನ್ನದಂತೆ ಹೊಳೆಯುತ್ತಿದ್ದವು. ಹಕ್ಕಿಗಳ ಕಲರವ, ಗಾಳಿ ಚುಮುಚುಮು ಸದ್ದು, ಎಲ್ಲೆಡೆ ಹೊಸದಿನದ ಉಲ್ಲಾಸ. ಆ ಸಮಯದಲ್ಲಿ ಒಂದು ಬಿಳಿ ಪಾರಿವಾಳ ಹಾರುತ್ತಾ ಹೊಸ ಜಾಗಗಳನ್ನು ನೋಡುತ್ತಿದ್ದಿತು. ಕಾಡಿನಲ್ಲಿ ಹೊಳೆಯುವ ಸೂರ್ಯೋದಯ, ಮಧ್ಯಾಕಾಶದಲ್ಲಿ ಹಾರುತ್ತಿರುವ ಬಿಳಿ ಪಾರಿವಾಳ, ಎಲೆಗಳ ಮೇಲೆ ಮುತ್ತಿನಂತೆ ಬೆಳಕಿನ ಕಣಗಳು. ಪಾರಿವಾಳ ಹಾರುತ್ತಿದ್ದಂತೆ ಅದಕ್ಕೆ ಕಾಡಿನ ಮಧ್ಯೆ ಒಂದು ವಿಚಿತ್ರ ಬೆಳಕು ಕಾಣಿಸಿತು. ಹತ್ತಿರ ಹೋದಾಗ ಅದು ನೋಡಿದದ್ದು ತಬ್ಬರಿ ಒಂದು ಮಾವಿನ ಮರ. ಅದರ ಹಣ್ಣುಗಳು ಚಿನ್ನದಂತೆ ಹೊಳೆಯುತ್ತಿದ್ದವು. ಪಾರಿವಾಳ ಆಶ್ಚರ್ಯದಿಂದ ಆ ಮರದ ಕೊಂಬೆಯಲ್ಲಿ ಕುಳಿತುಕೊಂಡಿತು. ಅದು ಯೋಚಿಸಿತು, ಈ ಮರ ಯಾವುದೋ ಮಾಯಾಮಯ. ಬೆಳಕಿನಲ್ಲಿ ಹೊಳೆಯುವ ದೊಡ್ಡ ಮಾವಿನ ಮರ, ಚಿನ್ನದ ಮಾವಿನ ಹಣ್ಣುಗಳು, ಪಾರಿವಾಳ ಕೊಂಬೆಯಲ್ಲಿ ಕುಳಿತಿದೆ. ಕಾಡಿನ ದಾರಿಯಲ್ಲಿ ಒಂದು ವಯಸ್ಸಾದ ಅಜ್ಜನು ನಡೆದು ಬರುತ್ತಿದ್ದನು. ಕೈಯಲ್ಲಿ ಹಳೆಯ ಬಟ್ಟೆಯ ಚೀಲ, ಕಾಲಿಗೆ ಚಪ್ಪಲಿ, ಮುಖದಲ್ಲಿ ಶಾಂತಿಯ ನಗು. ಪಾರಿವಾಳದ ಕೂಗು ಕೇಳಿ ಅವನು ತಲೆ ಎತ್ತಿದ. ಬಂಗಾರದ ಮರವನ್ನು ಕಂಡು ಅವನು ನಿಂತುಬಿಟ್ಟನು. ಅಯ್ಯೋ ದೇವರೇ, ಇಂಥ ಅದ್ಭುತ ಮರ ಎಂದನು ಅಜ್ಜನು. ಕೂದಲಿನ ಮೃದುವಾದ ಮುಖದ ಅಜ್ಜನು ಕಾಡಿನಲ್ಲಿ ಮರದ ಮುಂದೆ ನಿಂತಿದ್ದಾನೆ. ಹತ್ತಿರ ಪಾರಿವಾಳ ಕೊಂಬೆಯ ಮೇಲೆ ಕುಳಿತಿದೆ. ಪದ್ಯ